ಗಂಟೆಯ ಮತ್ತೊಂದು ಪ್ರಮುಖ ಸುದ್ದಿ. ರಾಷ್ಟ್ರೀಯ ಹಾಕಿ ತಂಡದ ಆಟಗಾರನ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಹಾಕಿ ತಂಡದ ಸದಸ್ಯನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ವಂಚನೆ ಮಾಡಿದ್ದಾನೆ ಅನ್ನೋ ಆರೋಪ ಈ ಆಟಗಾರನ ವಿರುದ್ಧ ಕೇಳಿಬಂದಿದೆ. ಆಟಗಾರನ ವಿರುದ್ಧ ಲವ್ ಸೆಕ್ಸ್ ದೋಖಾ ಆರೋಪ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಾಕಿ ತಂಡದ ಡಿಫೆಂಡರ್ ವರುಣ್ ಕುಮಾರ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದು. ಹಾಕಿ ತಂಡದ ಸದಸ್ಯನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆಟಗಾರನ ವಿರುದ್ಧ ಕೇಳಿಬಂದಿರೋ ಲವ್ ಸೆಕ್ಸ್ ದೋಖಾ ಆರೋಪ ಇದು. 2019ರಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಯುವತಿ ಪರಿಚಯ ಆಗಿತ್ತಂತೆ. ಯುವತಿ 16 ವರ್ಷದವಳಿದ್ದಾಗಲೇ ಆಕೆಯನ್ನ ಆರೋಪಿ ಪ್ರೀತಿಸ್ತಾ ಇದ್ದಂತೆ. ಮದುವೆ ಆಗೋದಾಗಿ ನಂಬಿಸಿ ಆಕೆ ಜೊತೆ ದೈಹಿಕ ಸಂಪರ್ಕವನ್ನ ಕೂಡ ಬೆಳೆಸಿದ್ದ ಅನ್ನೋ ಆರೋಪವನ್ನ ಮಾಡಲಾಗಿದೆ. ಹಾಗಾಗಿ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಈಗ ಮದುವೆ ಆಗದೆ ವಂಚನೆ ಮಾಡಿದ್ದಾನೆ ಅಂತ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ವರುಣ್ ಕುಮಾರ್ ಮೂಲತಃ ಹಿಮಾಚಲ ಪ್ರದೇಶದವರು. ಇವರ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರವಾದ ಆರೋಪ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಹಾಕಿ ತಂಡದ ಆಟಗಾರನ ವಿರುದ್ಧ ಕೇಳಿಬಂದಿರುವಂತಹ ಭಾರಿ ಗಂಭೀರ ಆರೋಪ ಇದು. ಆದರೆ ಆರೋಪಿ ಹೇಳ್ತಾ ಇರುವಂತದ್ದೇನು? ಆಕೆ 16 ವರ್ಷ ಇದ್ದಾಗ ಆದಂತಹ ದೋಖಾ ಅಂತಿದ್ದಾರೆ. ಅಂದ್ರೆ ಎಷ್ಟು ವರ್ಷಗಳ ಪ್ರೀತಿ ಪ್ರೇಮ, ಜೊತೆಗೆ ಯಾವಾಗ ದೋಖಾ ಆದದ್ದು, ಏನ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಖಂಡಿತ ಪ್ರತಿಮಾ, ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಳೆದ 5 ವರ್ಷಗಳಿಂದಲೂ ಸಹ ಲಿವಿಂಗ್ ಟುಗೆದರ್ ಅಲ್ಲಿದ್ದಂತಹ ಈ ಜೋಡಿ ಈಗ ಆಕೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ, ಈ ಪ್ರಕರಣದಲ್ಲಿ ರಾಷ್ಟ್ರೀಯ ಹಾಕಿ ತಂಡದ ಆಟಗಾರ ಆಗಿರ್ತಕ್ಕಂಥ ವರುಣ್ ಕುಮಾರ್ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಯುವತಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಮೈನರ್ ಇದ್ದೆ, ಅಂದ್ರೆ 16 ವರ್ಷದ ಇದ್ದಾಗ್ಲಿಂದಲೂ ಸಹ ಪರಿಚಯ ಆಗುತ್ತೆ. ನಾನು ಅಲ್ಲಿ ಟ್ರೈನಿಂಗಿಗೆ ಬಂದಿರ್ತೀನಿ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ ಇದೆ. ಆ ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ ನಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ಈತ ವರುಣ್ ಕುಮಾರ್ ಪರಿಚಯ ಆಗ್ತಾನೆ. ಈತ ಚಂಡೀಗಢ ಟೀಮ್ಗೆ ಹಾಕಿ ಪ್ಲೇಯರ್ ಆಗಿ ಸೇರ್ಕೊಂತಾನೆ, ಮತ್ತೆ ಪಂಜಾಬ್ ತಂಡವನ್ನ ಪ್ರತಿನಿಧಿಸ್ತಾ ಇರ್ತಾನೆ. ನಂತರ ಆತ ಭಾರತಕ್ಕೆ ಸಹ ಹಾಕಿ ತಂಡಕ್ಕೆ ಸೆಲೆಕ್ಷನ್ ಆಗ್ತಾನೆ. ಆ ಸಂದರ್ಭದಲ್ಲಿ ನನ್ನನ್ನ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಮಾಡ್ಕೊಂಡು ಅಲ್ಲಿ ಸಾಕಷ್ಟು ಬಾರಿ ಮೆಸೇಜ್ಗಳು ಮಾಡ್ತಾ ಇರ್ತಾರೆ. ನಾನು ಯಾವುದೇ ರೀತಿ ರಿಪ್ಲೈ ಮಾಡೋದಿಲ್ಲ. ನಂತರ ಆತನ ಸ್ನೇಹಿತರನ್ನ ಕಳಿಸಿ ನನ್ನನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡಿ ಫುಸ್ಲಾಯಿಸ್ಬೇಕು, ಪ್ರೀತಿಯ ನಾಟಕ ಆಡ್ತಾನೆ. ನಂತರ ಪ್ರೀತಿಸೋದಕ್ಕೂ ಸಹ ನಾನು ಒಪ್ಪಿಗೆ ಕೊಡ್ತೀನಿ. ನಂತರ ಆತ ನನ್ನನ್ನ ಹಲವು ಬಾರಿ ಸಹ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಹೇಳಿ ಯುವತಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ನಾನು ಮೈನರ್ ಇದ್ದಾಗ್ಲಿಂದಲೂ ಸಹ ಇದೇ ರೀತಿ ಮಾಡಿದ್ದಾನೆ. ನಾನೀಗ ಮದ್ವೆ ಆಗುವಂತೆ ಸಹ ಒತ್ತಾಯ ಮಾಡಿದ್ದಕ್ಕೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ. ಈ ಹಿಂದೆ ಕೂಡ ಪೊಲೀಸ್ ಠಾಣೆಗೆ ಕರೆಸಿ ಆತನನ್ನ ಪೊಲೀಸರು ಮಾತುಕತೆ ನಡೆಸಿದ್ರು. ಆ ಸಂದರ್ಭದಲ್ಲಿ ನಾನು ಮದ್ವೆ ಆಗ್ತೀನಿ ಅಂತ ಹೇಳಿ ವರುಣ್ ಕುಮಾರ್ ಹೇಳಿದ್ದ. ಆದ್ರೆ ಆತ ಮದ್ವೆ ಆಗಿಲ್ಲ. ಹೀಗಾಗಿ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಆ ದೂರಿನಲ್ಲಿ ಆಕೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಲವು ಬಾರಿ ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಹೇಳಿ ಆ ಕ್ರೀಡಾಪಟು ಯುವತಿ ಆರೋಪ ಮಾಡ್ತಾ ಇದ್ದಾಳೆ. ಸದ್ಯ ವರುಣ್ ಅವರಿಗೆ ಹಿಮಾಚಲ ಪ್ರದೇಶ ಸರ್ಕಾರ ಭಾರತವನ್ನ ಪ್ರತಿನಿಧಿಸಿದ ನಂತರ 1 ಕೋಟಿ ಹಣವನ್ನು ಸಹ ನೀಡಿರುತ್ತೆ ಬಹುಮಾನವಾಗಿ. ನಂತರ ಆತ ಹೆಸರು ಗಳಿಸ್ತಾನೆ, ಕೀರ್ತಿ ಗಳಿಸ್ತಾನೆ. ಹೆಚ್ಚಿನದಾಗಿ ಡಿಫೆಂಡರ್ ಆಗಿದ್ರಿಂದ ಹಾಕಿ ತಂಡದಲ್ಲಿ ಒಳ್ಳೆ ಹೆಸರನ್ನ ಗಳಿಸ್ತಾನೆ, ಒಳ್ಳೆ ಪ್ಲೇಯರ್ ಆಗಿರ್ತಾನೆ. ಈ ಜೊತೆ ಸಾಕಷ್ಟು ಸಲಿಗೆ ಇದ್ದ. ನಂತರ ಆತ ಮುಗಿಸ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಚಂಡೀಗಢ ಪಂಜಾಬ್ಗೆ ಹೋದವನು. ಫೋನ್ಗಳನ್ನ ಪಿಕ್ ಮಾಡ್ತಾ ಇಲ್ಲ, ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ನನ್ನ ಜೊತೆ ಮಾತಾಡ್ತಾ ಇಲ್ಲ. ಮದುವೆ ಆಗುವಂತೆ ಸಹ ಕೇಳಿದ್ರು ಸಹ ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತೀಗ ಬಂದ್ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಮದ್ವೆ ಆಗುವಂತೆ ಕೇಳಿದ್ರು ಸಹ ಏನ್ ಬೇಕಾದ್ರೂ ಮಾಡ್ಕೊ, ನಾನೇನು ಮದ್ವೆ ಆಗೋದಿಲ್ಲ ಅಂತ ಸಹ ಆತ ಹೇಳಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.